ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಂಡ್ಯದಲ್ಲಿ ಕಂದಮ್ಮ ಬಲಿ. ಮುಗಿಲು ಮುಟ್ಟಿದ್ದ ಮಗು ಕಳೆದುಕೊಂಡ ಪೋಷಕರ ಆಕ್ರಂದನ. ಸ್ಥಳದಲ್ಲೇ 3 ಪೊಲೀಸರನ್ನ ಅಮಾನತು ಮಾಡಿದ ಎಸ್ಪಿ. ಟ್ರಾಫಿಕ್ ಪೊಲೀಸರು ಮಾಡಿದ ಒಂದೇ ಒಂದು ಎಡವಟ್ಟಿನಿಂದಾಗಿ 3 ವರ್ಷದ ಮಗು ಸ್ಥಳದಲ್ಲಿಯೇ ಜೀವ ಕಳೆದುಕೊಂಡಿರುವ ದಾರುಣ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಘಟನೆಯಲ್ಲಿ ಮೃತಪಟ್ಟ ಮಗುವನ್ನ ಋತಿಕ್ಷಾ ಎನ್ನಲಾಗಿದೆ. ತಮ್ಮ ಮಗುವನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮಾತ್ರ ಮುಗಿಲು ಮುಟ್ಟಿತ್ತು. ಇತ್ತ ಪೊಲೀಸರ ಎಡವಟ್ಟಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗೆ ಸಾವನ್ನಪ್ಪಿರುವ ಮಗುವನ್ನ ತಮ್ಮ ಮಡಿಲಿನಲ್ಲಿ ಹಾಕೊಂಡು ಗೋಳಾಡ್ತಾ ಇರುವ ಪೋಷಕರ ಹೆಸರು ವಾಣಿ ಮತ್ತು ಲೋಕೇಶ್. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ನಿವಾಸಿಗಳು. ಇವರ 3 ವರ್ಷದ ಋತೀಕ್ಷಾ ಎಂಬ ಮಗುವೆ ಸಾವನ್ನಪ್ಪಿದ ದುರ್ದೈವಿ. ಕಣ್ಣೆದುರೇ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದನ್ನ ಕಂಡು ಅಕ್ಷರಶಃ ಕುಗ್ಗೋಗಿದ್ದಾರೆ. ಇನ್ನು ವಾಣಿ ಅಶೋಕ್ ಪುತ್ರಿ ಋತೀಕ್ಷಾಗೆ ನಾಯಿ ಕಚ್ಚಿತ್ತು. ಹೀಗಾಗಿ ಆ ಕೂಡ್ಲೆ ಮಗುವನ್ನ ಮಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಇದೇ ವೇಳೆ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ತಪಾಸಣೆಗೆಂದು ಬೈಕ್ ಅಡ್ಡಗಟ್ಟಿದ್ದಾರೆ. ಇದೇ ವೇಳೆ ಬೈಕ್ನಲ್ಲಿದ್ದ ತಂದೆ ತಾಯಿ ಹಾಗೂ ಮಗು ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಆಯ ತಪ್ಪಿ ಬಿದ್ದ ತಕ್ಷಣ ಕೆಳಗೆ ಬಿದ್ದ ಪರಿಣಾಮ ಋತೀಕ್ಷಾಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಇದರ ಪರಿಣಾಮದಿಂದಾಗಿ ತೀವ್ರ ರಕ್ತಸ್ರಾವದಿಂದ ಮಗು ಸ್ಥಳದಲ್ಲೇ ಜೀವ ಬಿಟ್ಟಿದೆ. ಇತ್ತ ಮಗುವನ್ನ ಕಳೆದುಕೊಂಡ ದಂಪತಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪೋಷಕರು ಮಿಮ್ಸ್ ಆಸ್ಪತ್ರೆ ಎದುರು ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟಿಸಿದ್ರು. ಅಲ್ಲದೆ ಪೊಲೀಸರ ನಡೆಗೆ ಸಾರ್ವಜನಿಕರು ಕೂಡ ತೀವ್ರ ಆಕ್ರೋಶ ಹೊರಹಾಕಿದ್ರು. ಮಂಡ್ಯ ಮಿಮ್ಸ್ ಆಸ್ಪತ್ರೆ ಎದುರಿನ ಹೆದ್ದಾರಿ ತಡೆದು ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ತಪ್ಪಿತಸ್ಥರ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಸ್ಥಳದಲ್ಲಿಯೇ 3 ಟ್ರಾಫಿಕ್ ಪೊಲೀಸರನ್ನ ಅಮಾನತುಗೊಳಿಸಿದ್ದಾರೆ. ಇನ್ನು ಮೃತ ಋತೀಕ್ಷಾ ತಂದೆ ಅಶೋಕ್ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಮಗುವಿಗೆ ನಾಯಿ ಕಚ್ಚಿತ್ತು, ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ವು. ಎದುರಿಗೆ ಬಂದ ಪೊಲೀಸರು ನಮ್ಮನ್ನ ಮುಂದೆ ಹೋಗಲು ಬಿಡ್ಲಿಲ್ಲ. ತಮ್ಮ ಗಾಡಿಯನ್ನ ಅಡ್ಡ ಹಾಕಿದ ಕಾರಣ ನಮ್ಮ ಗಾಡಿ ಸ್ಕಿಡ್ ಆಯ್ತು. ನಮ್ಮ ಮಗು ಕೆಳಗೆ ಬಿದ್ದ ತಕ್ಷಣ ಬೇರೆ ಗಾಡಿ ನಮ್ಮ ಮಗುವಿನ ಮೇಲೆ ಹರಿದಿದ. ಅವರಿಗೆ ಬ್ಯಾಂಡೇಜ್ ಹಾಕಿದ್ದು ಕಾಣಿಸ್ಲಿಲ್ವಾ? ಇವರ ದುಡ್ಡನ್ನ ತಿಂದು ಹೋಗ್ತೀವ, ನನ್ನ ಮಗಳಿಗೆ ಪರಿಹಾರ ಕೊಡ್ತಾರಂತ. ನಾನೇ 10 ಲಕ್ಷ ಕೊಡ್ತೀನಿ ಸ್ವಾಮಿ, ನೀವು ನನ್ನ ಮಗಳನ್ನ ತಂದು ಕೊಡ್ತೀರಾ ಎಂದು ಕಣ್ಣೀರಿಟ್ಟಿದ್ದಾರೆ. ಅದೇನೇ ಇರಲಿ, ಪೊಲೀಸರು ಮಾಡಿರುವ ಈ ಎಡವಟ್ಟಿನಿಂದಾಗಿ ಪುಟ್ಟ ಕಂದಮ್ಮನ ಜೀವ ಹೋಗಿದೆ. ಸರ್ಕಾರ ಎಷ್ಟೇ ಹಣ ನೀಡಿದ್ರೂ ಹೋದ ಜೀವ ಮತ್ತೆ ಬರುವುದಿಲ್ಲ. ಹೀಗಾಗಿ ಟ್ರಾಫಿಕ್ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಲಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಕಾನೂನಿಗಿಂತ ಜೀವ ದೊಡ್ಡದಲ್ಲ ಅಂತ ತಿಳಿದುಕೊಳ್ಬೇಕಾಗಿದೆ. ಎಸ್ಪಿ ಸಾಯಬ್ರೇನೋ ಎಡವಟ್ಟು ಮಾಡಿದ ಪೊಲೀಸರನ್ನ ಅಮಾನತು ಮಾಡಿದ್ದಾರೆ. ಮತ್ತೆ ಅವರು ಕೆಲಸಕ್ಕೆ ಜಾಯಿನ್ ಆಗ್ತಾರೆ. ಆದ್ರೆ ಹೋಗಿರುವ ಜೀವವನ್ನ ತಂದುಕೊಡೋಕೆ ಆಗತ್ತಾ? ಹೀಗಾಗಿ ಕರ್ತವ್ಯ ಪಾಲನೆಯ ಹೆಸರಲ್ಲಿ ಪೊಲೀಸರು ಒಂದು ಕ್ಷಣ ಮನುಷ್ಯತ್ವವನ್ನ ಮರೆತಾಗ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.